ಸೊ ಸ್ನೇಹಿತರೆ ನಮಸ್ಕಾರ, ಟೆಕ್ನಡ ವಿಶ್ಕಲ ನಮಸ್ಕಾರ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಒಂದು ವಿಶೇಷ ಒಂದು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ಬೋದಲ್ಲ, ಈಗ ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆ ನಾವೆಲ್ಲ ಪ್ರಕೃತಿಯ ಜೊತೆಗೆ ನಮ್ಮ ಒಂದು ಬಾಂಧವ್ಯವನ್ನು ಯಾವತ್ತೂ ಕೂಡ ಮರೆಯೋದಕ್ಕಾಗೋದಿಲ್ವ. ಸೊ ಪ್ರಕೃತಿ ಅಂದ ತಕ್ಷಣ ನೆನಪಾಗುವಂಥದ್ದು ಹಲವಾರು ಗಿಡ ಮರಗಳು, ನದಿಗಳು, ಸಮುದ್ರ, ಬೆಟ್ಟ ಗುಡ್ಡಗಳು, ಹಲವಾರು ಪ್ರಾಣಿ ಪಕ್ಷಿಗಳು ಅಲ್ವಾ. ಸೊ ಇದೆಲ್ಲ ಜೊತೆಗೆ ಅತಿ ಸೂಕ್ಷ್ಮವಾಗಿ ನಮ್ಮೊಳಗೆ ಇರ್ತಕ್ಕಂಥ ಹಲವಾರು ಕೀಟ ಪ್ರಭೇದಗಳು ಏನಿದೆ. ಓಕೆ, ಕೀಟ ಪ್ರಭೇದಗಳಲ್ಲಿ ನಾವು ನೋಡ್ಬೋದು ಇವಾಗ ಈ ಒಂದು ಏನು ಹೇಳ್ತೀವಿ, ಪಾತರಗೀತಿ ಅಂತ ಕರಿತೀವಿ ನಾವು ಅಲ್ವಾ, ಅಥವಾ ಪತಂಗ ಅಂತ ಕರಿತೀವಿ, ಸೊ ಚಿಟ್ಟೆ ಅಂತ ಕರಿತೀವಲ್ಲ. ಸೊ ಈ ಥರ ಕೀಟಗಳ ಬಗ್ಗೆ ಒಂದು ವಿಶೇಷ ಒಂದು ಆ್ಯಪ್ ಲಭ್ಯ ಇದೆ. ಸೊ ನಾನು ಕೂಡ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಂಥ ಅವಕಾಶ ಸಿಕ್ತು. ಬಟ್ ಆ್ಯಪ್ ಇದು ಏನಪ್ಪ ಅಂದರೆ, ಈ ಒಂದು ಆ್ಯಪಲ್ಲಿ ಅವ್ರು ಏನು ಮಾಡಿದ್ದಾರೆ, ಹಲವಾರು ರೀತಿಯ ಎಷ್ಟೊಂದು ಪ್ರಭೇದಗಳಿದೆ ಅಲ್ವಾ. ನಮಗೆ ನೋಡಿ, ಇವಾಗ ನೀವು ಪ್ರಕೃತಿ ಪ್ರಿಯರ್ ಆಗಿದ್ದು, ಪ್ರಕೃತಿ ಜೊತೆ ನಿಮ್ಮ ಒಂದು ಬಾಂಧವ್ಯ, ನೀವು ಒಂದು ಬಾಂಧವ್ಯವನ್ನು ನೀವು ಅನುಭವಿಸುವಂಥ ವ್ಯಕ್ತಿಯಾಗಿದ್ದರೆ ಖಂಡಿತ ಈ ಒಂದು ಆ್ಯಪನ್ನು ನೀವು ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಸೊ ಈ ಒಂದು ಆ್ಯಪ್ ಮೂಲಕ ಏನಂದರೆ, ಎಷ್ಟೊಂದು ನಮ್ಮ ಸುತ್ತಮುತ್ತದ ಕೀಟ ಪ್ರಭೇದಗಳು, ಚಿಟ್ಟೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆ ನಿಮ್ಮ ಹತ್ರ ನೀವು ಯಾವುದಾದ್ರು ಒಂದು ಚಿಟ್ಟೆ ಇದ್ದರೆ ನೋಡಿದ ತಕ್ಷಣ ಒಂದು ಹಳದಿ ಬಣ್ಣದಿರುತ್ತೆ ಅಂದ್ಕೊಳ್ಳಿ, ಅಥವಾ ವಿವಿಧ ಬಣ್ಣದಿರುತ್ತೆ ಅಂದ್ಕೊಳ್ಳಿ, ಅಥವಾ ಮಿಕ್ಸ್ಡ್ ಕಲರ್ಸ್ ಅಲ್ವಾ, ಎಲ್ಲ ರೀತಿಯ ಒಂದು ಮಿಶ್ರವಾದ ಬಣ್ಣಗಳು ಹೊಂದಿರುವಂಥ ಕೀಟ ಇರ್ಬೋದು. ಅದೆಲ್ಲ ಒಂದು ಕೀಟಗಳ ಒಂದು ಮಾಹಿತಿಯನ್ನು ಈ ಒಂದು ಆ್ಯಪಲ್ಲಿ ಕೊಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಯಾವುದೋ ಒಂದು ಚಿಟ್ಟೆ ನಿಮ್ಮ ಕಣ್ಣಿಗೆ ಬಿದ್ದರೆ ಅದರ ಮುಖಾಂತರ, ಈ ಆ್ಯಪ್ ಮುಖಾಂತರ ಅದು ಚಿಟ್ಟೆ ಯಾವುದು ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಇದು ವಿಶೇಷವಾಗಿ ಸ್ನೇಹಿತರೆ, ತಂತ್ರಜ್ಞಾನದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಬಳಸ್ಕೊಂಡು ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಈ ಆ್ಯಪ್ ಹೇಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ಸೊ ಮೊದಲಿಗೆ ಏನಂದರೆ, ಆ್ಯಪ್ ಲಾಂಚ್ ಮಾಡಿದ ತಕ್ಷಣ ನಮಗೆ ಇವಾಗ ಈ ಥರ ರಿಜಿಸ್ಟರ್ ಇಯರ್ ಅಂತ ಬರ್ತಾ ಇದೆ. ಸೊ ರಿಜಿಸ್ಟರ್ ಮಾಡ್ಕೋತೀನಿ ನಾನು. ಸೊ ನೀವು ಕೂಡ ರಿಜಿಸ್ಟರ್ ಮಾಡೋ ಪ್ರಯತ್ನ ಪಡಿ. ಮುಖ್ಯ ಸ್ನೇಹಿತರೆ, ಈ ಒಂದು ಈ ಆ್ಯಪ್ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗಡೆ ಆ್ಯಪ್ ಡೌನ್ಲೋಡ್ ಮಾಡೋ ಲಿಂಕ್ ಇದೆ. ಇದು ಆ್ಯಂಡ್ರಾಯ್ಡ್ ಪ್ಲೇಸ್ಟೋರ್ ಲಭ್ಯ ಇದೆ. ಸೊ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಕ್ಲಿಕ್ ಮಾಡ್ತಾ ಇದ್ದೆ ನಾನು. ರಿಜಿಸ್ಟ್ರೇಷನ್ ಈ ಥರ ಬರ್ತಾ ಇದೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಪೇಜ್ ಏನಾಗುತ್ತೆ ಅಂತ ನೋಡೋಣ. ಸೊ ನಿಮ್ಮದು ಸಾಮಾನ್ಯವಾಗಿ ಪ್ರತಿ ರಿಜಿಸ್ಟ್ರೇಷನ್ ಥರ ಇಲ್ಲಿ ಕೂಡ ಹೆಸರು, ಯೂಸರ್ ನೇಮು ಮತ್ತು ಇಮೇಲ್ ID, ಪಾಸ್ವರ್ಡ್ ಎಲ್ಲ ಕೇಳ್ತಾ ಇದೆ. ಸೊ ಕನ್ಫರ್ಮ್ ಪಾಸ್ವರ್ಡ್ ಜೊತೆಗೆ ಕ್ಯಾಪ್ಚರ್ ಸ್ವಲ್ಪ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ಸೊ ಸ್ಲ್ಯಾಂಟಾಗಿ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ಲಾಗಿ ಎಂಟರ್ ಮಾಡಬೇಕು, ಇಲ್ಲಾಂದರೆ ಪದೇ ಅದು ಎದುರಾಗುತ್ತೆ ಅಂತ ಹೇಳ್ಬೋದು. ಸೊ ರಿಜಿಸ್ಟ್ರೇಷನ್ ಮಾಡಿ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಸೊ ಸ್ನೇಹಿತರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ನಾನು. ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಷ್ಟೊಂದೇನು ಕಾಂಪ್ಲಿಕೇಟ್ ಆಗಿರಲಿಲ್ಲ. ಸೊ ನಾವು ಮುಂಚಿನ ಡೇಸ್ ಎಲ್ಲ ಎಂಟರ್ ಮಾಡಿದ್ವಿ. ಒಂದು ಏನಾಗುತ್ತೆ, ಇಮೇಲ್ ವೆರಿಫಿಕೇಷನ್ ಮಾಡಿ ಅಂತ ಒಂದು ಅಲರ್ಟ್ ಬರುತ್ತೆ. ಸೊ ಇಮೇಲ್ ವೆರಿಫಿಕೇಷನ್ ಮಾಡಿಲ್ಲ ನಾನು. ಸೊ ಖಂಡಿತ ಇಮೇಲ್ ವೆರಿಫಿಕೇಷನ್ ಮಾಡ್ಬೋದು. ಅದು ಮಾಡದೆ ಹೊರತಾಗಿನ ಇಮೇಲ್ IDಯಿಂದ ಜೊತೆಗೆ ನಾವು ಸೆಟ್ ಮಾಡ್ತಕ್ಕಂಥ ಪಾಸ್ವರ್ಡಿಂದ ನಮಗೆ ಅಪ್ಲಿಕೇಶನ್ ಇವಾಗ ನಾನು ಲಾಗಿನ್ ಆದೆ. ಸೊ ಫಸ್ಟ್ ಏನಿದೆ, ಕ್ಯಾಪ್ಚರ್ ಆ್ಯಂಡ್ ಅಪ್ಲೋಡ್ ಅಂತ ಇದೆ. ಸೊ ನೀವು ಎಲ್ಲೋ ಹೋಗಿರ್ತೀರಾ, ನಿಮ್ಮ ಮನೆ ಹತ್ರನೋ ಅಥವಾ ಎಲ್ಲೋ ಒಂದು ನಿಮ್ಮ ಕಾಲೇಜ್ ಹತ್ರ ಅಥವಾ ನೀವು ವರ್ಕ್ ಮಾಡೋ ಸ್ಥಳದ ಹತ್ರ, ಎಲ್ಲೋ ಇನ್ಯಾವುದೋ ಒಂದು ಸ್ಥಳದಲ್ಲಿ ನಿಮಗೆ ಪಾರ್ಕ್ ಹೋದಾಗ ನಿಮಗೆ ಎಲ್ಲೋ ಒಂದಿಷ್ಟು ಚಿಟ್ಟೆಗಳು ಕಾಣಿಸಿದ್ರೆ ನಿಮಗೆ ಆ ಚಿಟ್ಟೆಯ ಒಂದು ಫೋಟೋವನ್ನು ನೀವೇನು ಅಂದರೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡ್ಬೋದು. ಸೊ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿ ಏನಾಗುತ್ತೆ ಅಂದರೆ, ನಾವು ಚಿಟ್ಟೆ ಬಗ್ಗೆ ಕುರಿತು ಒಂದಿಷ್ಟು ಮಾಹಿತಿನ ಇಲ್ಲಿ ತಿಳ್ಕೊಬೋದು ಅಂತ ನಾನು ಅನ್ಕೋತೀನಿ. ಓಕೆನಾ. ಸೊ ಸ್ನೇಹಿತರೆ, ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಂತ ಇದೆ. ಸೊ ನಿಮ್ಮ ಗ್ಯಾಲರಿ ಆಲ್ರೆಡಿ ಎಲ್ಲ ಚಿಟ್ಟೆಗಳು ತೆಗೆದು ನೀವು ಫೋಟೋಗಳಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಎಷ್ಟೊಂದು ಪ್ರಭೇದಗಳಿರುತ್ತಲ್ಲ, ಸೊ ಎಷ್ಟೊಂದು ಸ್ಪೀಸೀಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನೀವು ಇಲ್ಲಿ ತಿಳ್ಕೊಬೋದು. ಸರ್ಚ್ ಸ್ಪೀಸೀಸ್ ಅಂತ ಇದೆ, ನೋಡೋಣ ಕ್ಲಿಕ್ ಮಾಡಿದರೆ. ಸೊ ಓಕೆ, ಪರವಾಗಿಲ್ಲ, ನೋಡ್ಬೋದು ಇಲ್ಲಿ ಬಟರ್ಫ್ಲೈ ಅಂತ ಇದೆ. ಎಷ್ಟೊಂದು ಇಲ್ಲಿ ನೋಡಿ, ಸ್ಪೀಸೀಸ್ ಲಿಸ್ಟ್, ಕಾಮನ್ ನೇಮ್. ಸೊ ಅದಕ್ಕೆ ಅದು ಏನು ಹೆಸರಿದೆ, ಜೊತೆಗೆ ಕಾಮನ್ ಆಗಿ ಏನಂತ ಕರೀತಾರೆ ಅದಕ್ಕೆ. ಸೊ ಇಷ್ಟೊಂದು ನೋಡಿ, ಎಷ್ಟೊಂದು ವೆರೈಟಿ ಇದೆ ನೋಡಿ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಒಂದಿಷ್ಟು ಚಿಟ್ಟೆಗಳು ನಮ್ಗೆ ಗೊತ್ತಿರೋಂದರೆ ಒಂದು ಆಕರ್ಷಕವಾಗಿ ಕೆಲವೊಂದು ಚಿಟ್ಟೆಗಳಿರ್ತವೆ. ಓಕೆ, ನನಗೆ ಗೊತ್ತಾಗಿರೋದು ಚಿಕ್ಕದಿರುತ್ತೆ ಅಥವಾ ದೊಡ್ಡದಿರುತ್ತೆ, ವಿವಿಧ ರೀತಿಯ ಬಣ್ಣಗಳದ್ದು, ಅಥವಾ ಇನ್ನು ಕೆಲವೊಂದು ಅಷ್ಟು ಆಕರ್ಷವಾಗಿ ಇರೋದಿಲ್ಲ, ಯಾವುದೇ ಒಂದೇ ಕಲರ್ ಇರುತ್ತೆ. ನೋಡಿದರೆ ಅಷ್ಟೊಂದೇ ನಿಮಗೆ ಹೋಗಿ ಹಿಡ್ಕೋಬೇಕು ಅನ್ನೋ ಫೀಲ್ ಬರೋಲ್ಲ, ಒಂದು ಸ್ವಲ್ಪ ಸಾಧಾರಣವಾಗಿರುತ್ತೆ, ಆ ಥರ ನಮ್ಗೆ ಗೊತ್ತು. ಬಟ್ ಇಲ್ಲಿ ಇಷ್ಟೊಂದು ವೆರೈಟಿ ಕೊಟ್ಟಿದ್ದಾರೆ, ನಿಜಕ್ಕೂ ಒಂದು ಅದ್ಭುತ ಅಂತ ಹೇಳ್ಬೋದು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಲೆಫ್ಟಲ್ಲಿ ನಾನು ಸ್ಕ್ರೋಲ್ ಮಾಡ್ತೇನೆ, ಬರೀ ಎಯಿಂದ ಸ್ಟಾರ್ಟ್ ಮಾಡಿ ಇಷ್ಟೊಂದಿದೆ. ಸೊ ನಿಜಕ್ಕೂ ಈ ಒಂದು ಆ್ಯಪ್ ಮಾಡಿದವರು, ಈ ಒಂದು ಆ್ಯಪಿಂದ ಯಾರಿಗೆ ಇದೆ, ಸೊ ಯಾವುದೋ ಒಂದು ತಂಡ ಇದೆ, ಅವರೆಲ್ಲರಿಗೂ ಕೂಡ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ ನಾವು. ಸೊ ಎಷ್ಟೊಂದು ವೆರೈಟಿಯನ್ನು ಅವರು ಎಷ್ಟು ಚೆನ್ನಾಗಿ ಅವರು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಯಾಕಂದರೆ ಮನುಷ್ಯ ಏನಾಗುತ್ತೆ ಅಂದರೆ, ನಾವೆಲ್ಲ ಬೆಳೆದಂಗೆಲ್ಲ ಈ ತಂತ್ರಜ್ಞಾನದ ಮಧ್ಯೆ ಆ ಪ್ರಕೃತಿಯ ಜೊತೆಗೆ ಒಂದು ಬೆಸುಗೆಯನ್ನು ನಾವು ಕಳೆದುಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಆ ಪ್ರಕೃತಿಯಿಂದ ಹೊರಗೆ ಇರೋಕ್ಕಾಗಲ್ಲ. ತಂತ್ರಜ್ಞಾನ, ವಿಜ್ಞಾನವನ್ನು ನಾವು ಪ್ರಕೃತಿಯ ಜೊತೆಗೇ ನಾವು ಬೆಳೆಸ್ಕೊಂಡು ಹೋಗಬೇಕಾಗತ್ತೆ. ಸೊ ಇಷ್ಟೊಂದೆಲ್ಲ ಇದೆ. ಸೊ ನಿಜಕ್ಕೂ ಒಂದು ಅಮೇಝಿಂಗ್ ಮತ್ತು ಗ್ರೇಟ್ ವರ್ಕ್ ಅಂತ ಹೇಳ್ಬೋದು. ಸೊ ನೋಡಿ, ಇಷ್ಟೊಂದು ಸುಮಾರು 1000ಕ್ಕಿಂತ ಜಾಸ್ತಿ ಇದೆ ಅನ್ಕೋತೀನಿ ನಾನು ಇದು ಲಿಸ್ಟು. ಓಕೆ, ಜೊತೆಗೆ 35 ಕೊಟ್ಟಿದ್ದು ಬಗ್ಗೆ ಕೂಡ ಕೊಟ್ಟಿದ್ದಾರೆ ಅವರು. ಓಕೆ, ಚಿಟ್ಟೆ ಮತ್ತು ಇದೇನು ಪತಂಗ ಅಂತ ಏನು ಹೇಳ್ತಾರೆ ಬಗ್ಗೆಲ್ಲ ಕೊಟ್ಟಿದ್ದಾರೆ. ಸೊ ವಿಶೇಷ ಸ್ನೇಹಿತರೆ. ಸೊ ಇವಾಗ
ನಂಗೆ ಸರ್ಚ್ ಮಾಡೋಕ್ಕೆ ಯಾವುದೇ ಹೆಸರು ಗೊತ್ತಿಲ್ಲ ಇಲ್ಲಿ. ಸೊ ಪರವಾಗಿಲ್ಲ, ನಾವು ನೋಡೋಣ. ನೀವಂತೂ ಯಾರು ಆಸಕ್ತಿ ಇದ್ದು ನೀವು ಜಾಸ್ತಿ ತಿಳ್ಕೊಳ್ಳೋಣ. ಸೊ ಪರವಾಗಿಲ್ಲ, ನಾವು ಮಾಡ್ತಾ ಗೊತ್ತಾಗುತ್ತೆ ಅನ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇಲ್ಲಿ ಕ್ಲಿಕ್ ಮಾಡಿ ಬರುತ್ತಂತೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಾಗ ಏನಾಯ್ತಂದರೆ ಸರ್ಚ್ ಬೈ ಅಡ್ರೆಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ, ದಾಂಡೇಲಿ ಅಂತ ಕೊಡ್ತೀನಿ, ನೋಡೋಣ ಅಲ್ವಾ. ಓಕೆ, ಸೊ ಇಲ್ಲಿ ನೋಡೋ ಕೆಲವೊಂದು ಬರ್ತಾ ಇದೆ. ಸೊ ಆದರೂ ಏನು ಮಾಡೋಣ, ದಾಂಡೇಲಿ ಅಂತ ಕೊಡ್ತೀನಿ ನಾನು ಅಲ್ವಾ. ದಾಂಡೇಲಿ ಅಂತ ಕೊಟ್ಟರೆ ಏನೋ ಬರ್ತಾ ಇಲ್ವಾ, ನನ್ನ ಕಡೆಯಲ್ಲಿ ಫಾರೆಸ್ಟ್ ಇದೆ ಬರ್ಬೋದು ಯಾವ್ದಾರು ಅಂತೇಳಿ. ಓಕೆ, ಬರ್ತಾ ಇಲ್ಲ, ಪರವಾಗಿಲ್ಲ. ನೋಡಲಿ ಅಲ್ಲಿ ಸುಳ್ಳು ಮಾಡಿದ ತಕ್ಷಣ ಯಾವ್ದು ಬರುತ್ತೆ ನೋಡೋಣ. ಎ ಅಂತ ಕೊಡ್ತೇನೆ ನಾನು ಇವಾಗ. ಅರುಣಾಚಲ ಪ್ರದೇಶ್ ಅಂತ ಇದೆ, ನಮ್ಮ ಕರ್ನಾಟಕದ ಯಾವುದಿದೆ ನೋಡೋಣ. ಕೇರಳ ಇದೆ. ಓಕೆ, ಅನ್ಮೋಡ್ ಅಂತ ಇದೆ, ಪರವಾಗಿಲ್ಲ. ಟ್ರೈ ಮಾಡೋಣ. ಅನ್ಮೋಡ್ ಕರ್ನಾಟಕ. ಓಕೆ, ಅನ್ಮೋಡ್ ನಾವು ಕರ್ನಾಟಕ ರಾಜ್ಯ ಸೆಲೆಕ್ಟ್ ಮಾಡ್ಕೊಂಡಾಗ ಎಲ್ಲಿದೆ ಕೊಡ್ತಿದ್ದಾರೆ, ಪರೋಣ ಬಂದು ಝೂಮ್ ಮಾಡಿ ನೋಡೋಣ. ನೋಡಿ ಇಲ್ಲಿದೆ ಇದು ಅನ್ಮೋಡ್. ಕ್ಯಾಸಲ್ ರಾಕ್ ಇಲ್ಲಿದೆ. ಸೊ ಆಲ್ಮೋಸ್ಟ್ ಇದೇನೆಂದರೆ ಇಲ್ಲಿ ಗಡಿ ಭಾಗ ಅಲ್ಲ ಇದು. ಸೊ ಇದು ಎಲ್ಲಿದು, ಓಕೆ, ಈ ಕಡೆ ಇದು ಭೀಮ್ಗಢ್ ಇದು ವೈಲ್ಡ್ ಲೈಫ್ ಸೆಂಚುರಿ ಕಾಣ್ತಿದೆ. ಸೊ ಮಹಾರಾಷ್ಟ್ರ ಅನ್ಕೊತೀನಿ. ಸೊ ಇಲ್ಲಿ ಗಡ್ ಇದೆ. ಓಕೆ, ಆಲ್ಮೋಸ್ಟ್ ಇದು ಬೆಳಗಾವಿ. ಓಕೆ, ಇಲ್ಲಿ ಗೋವಾ ಬಾರ್ಡರ್ ಕಾಣ್ತಾ ಇದೆ. ಸೊ ಇಲ್ಲಿ ಒಂದು ಊರೇನಿದೆ ಅನ್ಮೋಡಲ್ಲಿ ಒಂದು ಪ್ರಭೇದ ಇದೆ ಅಂತ ಹೇಳ್ತಾರೆ. ಯಾವುದಂದರೆ ಲೈಮ್ ಸ್ವ್ಯಾಲೋ ಟೇಲ್. ಓಕೆ, ಇದು ನನ್ನ ತಪ್ಪಾಗಿ ಪ್ರೊನೌನ್ಸ್ ಇದ್ದರೆ ಕ್ಷಮೆ ಇರಲಿ. ಸೊ ಇಲ್ಲಿ ಒಂದು ಈ ಥರ ಒಂದು ಪ್ರಭೇದ ಇಲ್ಲಿ ಲಭ್ಯ ಇದೆ. ಸೊ ಇದೆ, ಚೆನ್ನಾಗಿದೆಯಲ್ಲ. ಸೊ ನೀವು ಈ ಒಂದು ಆ್ಯಪ್ ಮುಖಾಂತರ ಈ ಕೀಟಗಳ ಬಗ್ಗೆ ಎಷ್ಟೊಂದರ ತಿಳ್ಕೊಬೋದು. ಸರ್ಚ್ ಬಟರ್ಫ್ಲೈ ಅಂತ ಇದೆ. ಸೆಲೆಕ್ಟ್ ಸ್ಟೇಟ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರಲ್ಲ. ಸೊ ನೋಡೋಣ, ಡೈರೆಕ್ಟಾಗಿ ಇಲ್ಲಿ ಕರ್ನಾಟಕ ಅಂತ ಕೊಟ್ಬಿಡ್ತೀನಿ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಚಿಟ್ಟೆಗಳ ಬಗ್ಗೆ ನಮಗೆ ಇಲ್ಲಿ ಏನು ಮಾಹಿತಿ ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಸ್ನೇಹಿತರೆ. ನೋಡ್ಬೋದು ನೀವು. ವಾವ್, ಸೂಪರ್ ಆಗಿದೆ ಅಲ್ವಾ. ನೋಡಿ, ಸುಬ್ರಹ್ಮಣ್ಯದಲ್ಲಿ ಏನಿದೆ, ಧರ್ಮಸ್ಥಳ ಸುತ್ತಮುತ್ತ ಏನಿದೆ, ಮಡಿಕೇರಿಯಲ್ಲಿ ಏನಿದೆ, ಓಕೆ, ಪುತ್ತೂರಲ್ಲಿ ಏನಿದೆ. ಸೊ ವೆರಿ ಗುಡ್. ಸೊ ಈ ಥರ ಸ್ಟ್ರೈಪ್ಡು ಬ್ಲೂ ಕ್ರೋ ಇಲ್ಲಿ ಸುಳ್ಯದಲ್ಲಿ, ನೆಲ್ಯಾಡಿಯಲ್ಲಿ ಗ್ರೇ ಪ್ಯಾನ್ಸಿ. ಓಕೆ, ಸೊ ಈ ಥರ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅಲ್ಲ. ಸೊ ಈ ಥರ ನೀವು ತಿಳ್ಕೊಬೋದು. ಸೊ ನೀವು ಒಂದು ಏನೋ ಇಂಟ್ರೆಸ್ಟಿಂಗ್ ಇರುತ್ತಲ್ಲ. ಸೊ ಜೀವನದಲ್ಲಿ ಈ ಥರ ಒಂದು ವಿಶೇಷವಾದ ಹವ್ಯಾಸಗಳಿರ್ಬೇಕು. ಅಂದರೆ ನಮಗೇನಾಗುತ್ತೆ, ಒಂದಿಷ್ಟು ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ ಅಂತ ಹೇಳೋ ಸ್ನೇಹಿತರೆ. ಎಷ್ಟು ಸಲ ನೋಡಿರ್ತೀವಿ ನಾವು, ನಮ್ಮದು ಒಂದು ದಿನನಿತ್ಯದ ತಾಪತ್ರಯ ಜಂಜಾಟದಲ್ಲಿ, ಸೊ ಜೀವನದಲ್ಲಿ ನಾವೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ವಿಶೇಷವಾದಂಥ ಹವ್ಯಾಸಗಳನ್ನ ನಾವು ಏನು ಮಾಡ್ತೀವಿ, ಅಷ್ಟು ನಮಗೆ ಗಮನಕ್ಕೆ ಬಂದಿರೋದಿಲ್ಲ. ಸೊ ಯಾರ್ಯಾದರೂ ಆಸಕ್ತಿ ಇದೆ, ಪ್ರಕೃತಿಯಿಂದ ಆಸಕ್ತಿ ಇದ್ದೀರಾ, ಜೊತೆಗೆ ಹವ್ಯಾಸಗಳ ಬಗ್ಗೆ ಒಂದು ಆಕರ್ಷಣೆ ಇದೆ, ಅವ್ರಿಗೆ ಖಂಡಿತ ಈ ಒಂದು ಚಿಟ್ಟೆ ಒಂದು ಬಗ್ಗೆ ಇರ್ತಕ್ಕಂಥ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಹೆಚ್ಚು ಇನ್ನೂ ನಾಲೆಜನ್ನು ಬೆಳ್ಕೋಬೋದು. ನನಗೆ ಅನಿಸಿಬಿಟ್ಟು ಇಲ್ಲಿ ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಥವಾ ನಾವು ಕ್ಯಾಮ್ರಾನ ಮಾಡಿದಾಗ ಆ ಚಿಟ್ಟೆ ಒಂದು ಪ್ರಭೇದವನ್ನು ಅದು ಐಡೆಂಟಿಫೈ ಮಾಡಿಬಿಟ್ಟು ಯಾವ ಪ್ರಭೇದ ಏನು ಅಂತ ಅವರು ತೋರಿಸ್ತಾರೆ ಅಂತ ಅನ್ಕೋತೀನಿ. ಸೊ ಅನ್ಫಾರ್ಚುನೇಟಾಗಿ ನನ್ನ ಹತ್ರ ಇವಾಗ ಚಿಟ್ಟೆ ಬಗ್ಗೆ ಒಂದು ಏನು ಮಾಡೋದಕ್ಕೆ ಯಾವುದೇ ರೀತಿ ಫೋಟೋ ಇಲ್ಲ. ಸೊ ಖಂಡಿತ ನೀವು ಟ್ರೈ ಮಾಡಿ. ನಿಮ್ಮ ಕಣ್ಣಿಗೆ ನಾವು ಚಿಟ್ಟೆ ಬಿದ್ದರೆ ಅದನ್ನು ಈ ಒಂದು ಆ್ಯಪ್ ಮುಖಾಂತರ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಫೋಟೋ ಕ್ಯಾಪ್ಚರ್ ಆ್ಯಪ್ ಮುಖಾಂತರ ಅಪ್ಲೋಡ್ ಮಾಡಿ ಅವ್ರಿಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ ಖಂಡಿತ ನಮ್ಗೆ ತಿಳಿಸಿ. ನಾನು ಕೂಡ ಖಂಡಿತ ಟ್ರೈ ಮಾಡ್ತೀನಿ. ಆ ಥರ ವಿಶೇಷವಾದ ಮಾಹಿತಿ ಸಿಕ್ಕರೆ ಮತ್ತೆ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ ಸ್ನೇಹಿತರೆ. ಸೊ ಇಷ್ಟು ತುಂಬ ಸಿಂಪ್ಲಿಫೈಡ್ ಇದೆಯಲ್ಲ ಆ್ಯಪು, ಏನು ಕಾಂಪ್ಲಿಕೇಶನ್ಸ್ ಎಲ್ಲ ಏನಿಲ್ಲ. ಸೊ ಮೆನು ಅಂತ ಕ್ಲಿಕ್ ಮಾಡಿದಾಗ ಏನು ಕಾಣ್ತಾ ಇದೆ, ಹೋಮ್ ಅಂತ ಇದೆ, ಹಿಸ್ಟ್ರಿ ಅಂತ ಇದೆ, ಪ್ರೊಫೈಲ್ ಇದೆ, ಫೀಡ್ಬ್ಯಾಕ್ ಇದೆ, ಅಬೌಟ್ ಅಸ್ ಇದೆ, ಇಂಟ್ರಡಕ್ಷನ್, ಹೌ ಇಟ್ ವರ್ಕ್ಸ್ ಇದೆ. ಸುಮ್ಮನೆ ಒಂದು ಸಲ ಹೌ ಇಟ್ ವರ್ಕ್ಸ್ ಎಲ್ಲ ಹೋಗಿ ನೋಡೋಣ ಏನು ತೋರಿಸ್ತಾರೆ ಅಂತೇಳಿ. ಸೊ ದ ಯೂಸರ್ ಹ್ಯಾಸ್ ಟು ಅಪ್ಲೋಡ್ ದ ಫೀಲ್ಡ್ ಇಮೇಜ್ ಆಫ್ ದಿ ಬಟರ್ಫ್ಲೈ ಆರ್ ದಿ ಮೌತ್ ಇನ್ ಕ್ವಶನ್ ಅಲಾಂಗ್ ವಿತ್ ದ ಡೇಟ್ ಆಫ್ ಲೊಕೇಶನ್ ಆಫ್ ದ ಕ್ಯಾಪ್ಚರ್. ಸೊ ಯಾವ ದಿನ ಯಾವ ಲೊಕೇಶನ್ ಅಂತ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾವು, ಅದು ಆಪ್ಷನ್ ಇದೆ. ಇದು ಹೇಳ್ತಾರೆ, the image uploaded by the user will be compared with the simulated models of the artificial intelligence neural networks system to best fit into the existing trained data sets. ಸೊ ಆಲ್ರೆಡಿ ಇರ್ತಕ್ಕಂಥ ಒಂದು ನ್ಯೂರಲ್ ನೆಟ್ವರ್ಕ್ ಸಿಸ್ಟಮ್ ಪ್ರಕಾರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಮಾಡೋ ಕಾರಣ ಅಲ್ಲಿ ಅದು ಮುಂಚೆನೇ ಇರ್ತಕ್ಕಂಥ ಡೇಟಾ ಸೆಟ್ ಒಂದಿಗೆ ಮ್ಯಾಚ್ ಆಗಿಬಿಟ್ಟು ನಮಗೆ ಏನಾಗುತ್ತೆ, the confidence percentage of each suggestion is estimated 100%. All three suggestions do not sum up to 100%. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಸೊ ಈ ಥರ ಒಂದು ಪ್ರಭೇದ ನಾವು ನೀವು ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋದೇನಿದೆ ಅದ್ರ ಮುಖಾಂತರ ಯಾವ ಒಂದು ಪ್ರಭೇದ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸೊ ವೆರಿ ಗುಡ್. ದ ಪ್ರೋಗ್ರಾಮ್ ಇಸ್ ಟ್ರೈನ್ ಟು ಐಡೆಂಟಿಫೈ ದಿ ಬಟರ್ಫ್ಲೈಸ್ ಅಂಡ್ ಮೋಸ್ ಹ್ಯಾಸ್ ಸ್ಪೀಸಸ್ ನಾಟ್ ಲಾರ್ವಾ, ಪೂಪಾ, ಎಕ್ಸ್, ಮೇಲ್ ಆರ್ ಫೀಮೇಲ್ ಆ್ಯಂಡ್ ಸ್ಪೀಸೀಸ್. ಓಕೆ, ಪರವಾಗಿಲ್ಲ, ಒಂದಿಷ್ಟು ಮಾಹಿತಿ ಇದೆ. ಸೊ ಇನ್ನೂ ಹೆಚ್ಚು ಆಸಕ್ತಿ ಓದ್ಕೋಬೋದು. ಸೊ ಇಮೇಜ್ ಡೀಟೇಲ್ಸ್ ಇದೆ, ಬಟರ್ಫ್ಲೈ ಇನ್ ನ್ಯಾಚುರಲ್ ಕಂಡೀಷನ್ ಇರಬೇಕು, ವೈಡ್ ಏರಿಯಾ ಇಮೇಜ್ ಇರಬೇಕು, ಕ್ಲೋಸ್ ಕ್ರಾಪಿಂಗ್ ಇರಬೇಕು, ಮಲ್ಟಿಪಲ್ ಬಟರ್ಫ್ಲೈಸ್ ಇನ್ ಸಿಂಗಲ್ ಇಮೇಜ್. ಓಕೆ, ಈ ಥರ ಇರಬೇಕು. ಓಕೆ, ವೆರಿ ಗುಡ್. ಸೊ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೌ ಇಟ್ ವರ್ಕ್ಸ್ ಎಲ್ಲ ಇದೆ. ಜೊತೆ ಲಾಗೌಟ್ ಮಾಡ್ಬೋದು, ಅಬೌಟಸ್ ಇದೆ, ಫೀಡ್ಬ್ಯಾಕ್ ಇದೆ. ಸೊ ನೀವು ಫೀಡ್ಬ್ಯಾಕ್ ಕೊಡೋರಿಗೆ ಕೊಡ್ಬೋದು. ಅಬೌಟಸಲ್ಲಿ ಈ ಒಂದು ತಂಡ ಏನಿದೆ, V8 ಸ್ಕೂಲ್ ಆಫ್ ಎಕಾಲಜಿ ಆ್ಯಂಡ್ ಕನ್ವರ್ಜೇಷನ್ SEC ವರ್ಕ್ ಟು ಆನ್ ಡಿಸರ್ವ್ಸ್ ಏರಿಯಾ ಎಕಾಲಜಿ ಅಂತ ಕೊಟ್ಟಿದ್ದಾರೆ.
ಇವರು ಇದನ್ನು ಮಾಡಿದ್ದಾರೆ. ಸೊ ದಿಸ್ ಡಿವಿಷನ್ ಈಸ್ ಫಂಕ್ಷನಿಂಗ್ ಅಂಡರ್ ದಿ ಹುಡ್ ಆಫ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು, ಲೊಕೇಟೆಡ್ ಇನ್ ದ ಲಶ್ ಗ್ರೀನ್. ಓಕೆ, ಬೆಂಗಳೂರ ಒಂದು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಅವರ ಒಂದು ವಿಭಾಗದಿಂದ ಇದು ಒಂದು ಆಗಿದೆ ಅಂತ ಹೇಳ್ಬೋದು. ಮ್ಯಾಪ್ಸ್ ಅಪ್ಟೈನ್ಡ್ ಫ್ರಮ್ ದಿ ಇಸ್ರೋದವರು ಸಹಾಯ ಮಾಡಿದ್ದಾರೆ. ಸೊ ಪರವಾಗಿಲ್ಲ, ಈ ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಈ ಒಂದು ತಂಡಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಮತ್ತು ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ನೀವು ಕೂಡ ಈ ಒಂದು ಪ್ರಕೃತಿ ಬಗ್ಗೆ ಆಸಕ್ತಿ ಇದ್ದು ಚಿಟ್ಟೆಗಳ ಆಸಕ್ತಿ ಇದ್ದರೆ ಈ ವಿಡಿಯೋನ ಇನ್ಸ್ಟಾಲ್ ಮಾಡಿಕೊಂಡು ಚಿಟ್ಟೆಗಳ ಒಂದು ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ನೀವು ಕೂಡ ಇಮೇಜ್ ಅಪ್ಲೋಡ್ ಮಾಡಿ ಈ ಒಂದು ಅವ್ರ ವರ್ಕ್ಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಟೆಕ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ವಿಡಿಯೋನ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು, ಥ್ಯಾಂಕ್ ಯು.